ಗೂಟ ಕಿತ್ಕೊಂಡು ಗುದ್ದಾಟಿ ಗುಡ್ಡ ಬಿದ್ದ ಸರಿಯಾಗಿ ಅವನು ಹಿಡ್ಕೊಂಬಂದ್ ಕತ್ತಿ ಗೋಸ್ಬೇಕತ್ತಿದ್ರ ರಾಮಾಯಣ ಕತ್ತೆ ಆತಿ ಸರಿಯಾಗಿ ಮೆಂಬು ಸರಿ ಯಮ್ಮ ಏನಂತಾನ ಪೂಜಾರಿ ನನ್ನ ಮಗಳ ಏನಂದ ಬಾಳ ಹೇಳಾತಾನ ಯವ್ವ ಅಮ್ಮ ಏನಂದ್ರು ನೋಡ್ರ ಮಗಳ ನಮ್ದು ಇಬ್ಬರದು ರದ್ದನಿಗೆ ಆಗಿ ಅವನು ಬಸವಣ್ಣ ಊಟ ಕಿತ್ಕೊಂಡು ಗುದನಾಟಿ ಗುಡ್ಡ ಬಿದ್ದಿದಂತ ಹೊಡ್ಕೊಂಡು ಬಂದ ಗದ್ದಿಗೊಳಿಸ್ಬೇಕೈತಿ ರಾಮಾಯಣ ಕಥೆ ಹೇಳೋದಂತ ಗದ್ದಿಗೊಳಿಸ್ಬೇಕಾರ ಇಟ್ಟು ಟೈಮ್ ಆತ ಅಂದ ಕೂಗ್ ಹೊಡ್ದ ಕರಿಯಾಕ ಸ್ವಲ್ಪ ಲೇಟ್ ಆತು ಬರಾಕು ಲೇಟ್ ಆಗಿಬಿಡ್ತಿ ಇವ ಇರ್ಲಿ ಯಮ್ಮ ನಾವ ಭಕ್ತಾದಿಗಳು ಬಸವಂದೇವ್ರಿಗೆ ಬಂದಿವಿ ಹೌದಿಲ್ಲ ಅಂದ್ರಮ್ಮ ಈ ಸದ್ದ ಗುಡಿ ಬಾಗಲ ತೆಗಿ ಅಂತ ಹೇಳುವ ಪೂಜಾರಿಲ್ಲ ಈ ಗುಡಿ ಬಾಗಲ ತೆಗಿ ಬದಲ ಅದೇ ಬರೇ ತರ್ಕೊಂಡು ಕುಂತಾನ ನಿಮ್ ಬಾಗಲ ಅಲ್ಲ ಗುಡಿ ಬಾಗಲ ಹಾಕ್ಯ ಹಿಂದಿನ ಬಾಗಲ ತೆಗತಾನ ಹಿಂದಿನ ಬಾಗಲ ತೆಗ್ದಿ ಮುಂದಿನ ಬಾಗಲ ನಾವು ಬಂದು ಹಿಂದಿನ ಬಾಗಲ ನೀರ್ ತಕೊಂಡ್ ಕುಂತಿ ಯವ್ವ ಹಿಂದಿನ ಬಾಗಲ ತೆಗದಂತು ಯಮ್ಮ ಗುಡಿ ಬಾಗಲ ತೆಗದಂಗಾಯ್ತು ಯಮ್ಮ ಗುಡಿ ನೋಡಿದ ರಗಡೆ ಶೃಂಗಾರ ಮಾಡ್ಯಾರ ಯವ್ವ ಸುತ್ತಮುತ್ತ ಎಲ್ಲ ಬಹಳ ಚಂದ ಆಗೈತಿ ಹೌದು ಬಹಳ ಚಂದ ಆಗೈತಿ ಅಂದ ಪೂಜಾರಿ ರಗಡೆ ಶೃಂಗಾರ ಆಗ್ಯಾನ ಯವ್ವ ಗುಡಿಯಾಗಿನ ಕಸ ಎಂದ ಹೊಡ್ದಾನೆ ಎಂಬಲ್ಲ ನನ್ನ ಮಗಳ ಕೇಳಿ ಬರ್ತಾನಲ್ಲ ಯವ್ವ ಗುಡಿ ಕಸ ಹೊಡಿ ಅಂತ ಹೇಳುವ ಮೊದಲ ಕೇಳ್ತಾನಲ್ಲ ನನ್ನ ಮಗಳ ಅಲ್ಲಲ್ಲ ಪೂಜಾರಿ ಈ ಗುಡಿ ಕಸ ಯಾಕೆ ಹೊಡಿಗಿಲ್ಲ ಇಟ್ಟು ಎಲ್ಲ ತಿಂತಿ ಹೇಳಿ ಪರಮ್ಮ ಇವತ್ ನೋಡ್ಬೇಕೈತದ್ರ ಕಡಿ ಶ್ರಾವಣ ಮನೋಬಸವ ಜಾತ್ರೆ ಐತಿ ಸಾವಿರಾರು ಮಂದಿ ಹೋಗತಿ ಸಾವಿರಾರು ಮಂದಿ ಬರ್ತತಿ ನಿಮ್ಮತ್ತ ಬಾಲಾರ್ ಸರಿ ಗೆತ್ತೆ ಬಿದ್ದಿರ್ಬೇಕು ಹೊಡ ನಂದು ಕಸ ಹೊಡ್ದ ಕಸ್ಬಾರಿ ಮಂಡಾಗೈತಿ ನಿಂದ ನೀವ ಹೊಡೆದ ಕುಟ್ರತನಾಗ್ರಿ ಇಟ್ಟಲ್ ಸಿದ್ದಪ್ಪ ಗುಡ್ ನೈಟ್ ಇಟ್ಟಲ್ ನಾ ಸಿದ್ದಪ್ಪ ಗುಡಿ ಕಸ ಹೊಡೆ ಅಂತ ಹೇಳಿದಿ ಗುಡಿ ಕಸ ಹೊಡೆ ಅಂತ ಹೇಳ್ಬೇಕಿಲ್ಲ ನನ್ನ ಮಗಳ ಇವತ್ ನೋಡ್ರ ಕಡಿ ಮಡಿಯೋ ಬೇಸ ಜಾತ್ರೆ ಐತೆ ಅಂತ ಆದ್ರೆ ಏನಂತಿ ನಾವ ನಾರ್ಯಾ ಕಸ ಹೊಡದ್ ಅವನ ಕಸಬರಿ ಮಂಡಾಗೈತಂತ ನಮ್ಮಂತ ನಾರ್ಯಾರ ಬಂದವ್ರ ನಾವು ಹೊಡಿಗೆ ಹೋಗ್ಬೇಕಂತ ನೋಡೋಣ ನಮ್ಮ ಮಗಳ ನೋಡಮ್ಮ ಆದ್ರೂ ಆಗ್ಲಿ ಅದ್ರ ಜಾತ್ರೆ ಚಾಲವಾಗಿ 4-5 ದಿವಸ ಆಯ್ತು ಹೌದಿಲ್ಲ ಅಮ್ಮ ಈ ಸದ್ದ ಗುಡಿಯಾಗಿನೇ ಸೇವಾ ಮಾಡಿ ಮಾಡಿ ಬಾಳ ಪೂಜಾರಿ ಬೇಸೋತಾನ ಅಂದ್ರೆ ಅಮ್ಮ ಈಗ ಭಕ್ತಿಯಿಂದ ಬಸವದೇವರಿಗೆ ನೀವು ಬಂದಿರಿ ಯಮ್ಮ ನೀವ ಗುಡಿ ಕಸ ಹೊಡಿರಿ ಅಂತಂದಲ್ಲ ಇವ ಮಕ್ಕಳ ಈ ಸದ್ದ ನನಗ್ ಬೇಕಾಗ್ಯಾವ ಯಮ್ಮ ನೀನು ಹೊಡೆದಿ ಬೇಡ ಪೂಜಾರಿ ಹೊಡೆದಿ ಬೇಡ ಯಮ್ಮ ನನ್ನ ಮುತ್ತಿನ ಸರಿಗಿಲ್ಲ ನನ್ನ ಗುಡಿ ಕಸ ಹೊಡಿತೀನಿ ಸರ್ದಿ ಇಬ್ರು ಸೈಡ್ ನಿಂದ್ರಿವಾ ನೋಡಮ್ಮ ಗುಡಿ ಕಸ ಅಂತ ಹೊಡೆದಂಗಾಯ್ತು ಇನ್ನು ಮೇಲೆ ಈ ಪೂಜಾರಿ ಕೈಯಲ್ಲಿ ಬಸವಂದರಿಗೆ ಒಂದು ಚರಿಗೆ ನೀರು ಕೊಡು ಅಮ್ಮ ಬಸವಂದರಿಗೆ ಎಮ್ಮ ಸ್ನಾನ ಮಾಡಿಸ್ತಂತ ಹೇಳು ಪೂಜಾರಿಲ್ಲ ನಿದ್ದೆ ಮಾಡತ್ತೀನ ಸರಿ ನೀರ್ ತಗೋ ನಮ್ ದೇವ್ರ ಜಳಕ ಮಾಡಸ ಮೊದಲ ಮೈ ಹೊಲ್ದಾಗ ಹೋಗಿ ಅಡ್ಡಾಡಿ ಬಂದ ಎಮ್ಮ 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 ನೋಡಿದಿ ನನ್ನ ಮಗ ಏನ್ ನೋಡಿಲ್ಲ ನೋಡ್ಲಿಲ್ಲ ಅಲ್ಲ ಬಸವಂದರಿಗೆ ಸ್ನಾನ ಮಾಡ್ಸಕ್ ಒಂದ್ ಚರಿಗೆ ನೀರು ಕೊಟ್ರೆ ಯಮ್ಮ ಏನ ಪೂಜಾರಿ ತೊಳ್ಕೊಬೇಕಾ ಏನ ಬಸವಂದರಿಗೆ ಜಳಕ ಮಾಡಿಸ್ಬೇಕಾ ನನ್ನ ಮಗಳ ಕೇಳಿ ಬರ್ತದ ನನ್ನ ಹಾಕ್ಯಾನ ತಾನ ಯಾಕೆ ತೊಳ್ಕೊಂಡು ಕೇಳ ದೇವ್ರ ಜಳಕ ಮಾಡಸಂತ ನಾವು ಒಂದ್ ಸರಿ ನೀರು ಕೊಟ್ರ ಎಂದಾರು ನೀರ್ ಕಂಡಿದ್ದಿಲ್ಲ ನೀನೇ ಕೈಕಾಲ ಮಾರಿ ತಕ್ಕೊಂಡಿ ಹೇಳಿ ಪರಮ ಹಿಂಗಂದಿ ಹೌದ್ ನನ್ನ ಮಗನ ಮುಂಜಾನೆ ಹಬ್ಬ
ಕರ್ಕಿ ಮ್ಯಾಗಿನ ಬೆಣ್ಣೆ ಇರ್ತಂದ ಹಾ ನಮ್ ದೇವ್ರ ಜಳಕಾರ ಮಾಡಿಸಿದ್ದನು ಹಾ ನಿಮ್ಮಂತ ಬಾಲ್ಯಾರ ನೀರು ಬಂದ ಹಾ ಹಾ ಕುಟಾಳ್ ಬಟಾಳ್ ಇರ್ತದ ಅಂತೇಳಿ ಹಾ ತಳಗ್ ಚಲಬಾರ್ದು ಅಂತೇಳಿ ನಾನು ತೊಳ್ಕೊಂತಿದ್ದೆ ನೋಡು ಹೌದು ಪೂಜಾರಿ ಹಾ ನೀನ್ ಬೇಕಾದ್ರೆ ಹಿಡಿದು ಬನ್ನಿ ಯಮ್ಮ ಏನಂದ ಪೂಜಾರಿ ಯವ್ವ ಹಾ ನಾಳ್ಯಾಗ ಮುಂಜಾನೆ ಎದ್ದ ಹಾಳ ತೋಟಕ್ಕೆ ಹೋಗಿ ಹಾ ಹಾ ಕರ್ಕಿ ಮ್ಯಾಗಿನ ಇಬ್ಬಣ್ಣಿ ನೀರು ತಂದ ತಂದು ಅವನ ದೇವ್ರಾರ ಎಣಿಬಾದನ ಮಾಡಿಸ್ತಾನ ಇದು ಜಾಗ ಮಾಡ್ತಾನಂತ ಜಳಕ ಮಾಡ್ಸ್ಯಾರ ನಮ್ಮಂತ ನಾರ್ಯಾರ ತಂದದ ಕೂಟಾಳ ಬಾಟಾಳ ಅಂತ ಹಾ ಹಾ ತಳಗ ಚೆಲ್ಲಬಾರ್ದಂತ ತಾವೇ ತಾಳ ತಕ್ಕೊಂಡಂತ ಯಮ್ಮ ಹೀಗತ್ತಾರ ಯಮ್ಮ ಆದ್ರೂ ಆಗ್ಲಿ ಎಣ್ಣೆ ಕೊಡು ಬಸವದವ್ರಿಗೆ ಏನ್ ಮಜಲ ಮಾಡ್ಲಿ ತಾ ನನ್ನ ಮಗ ಅಲೋ ಪೂಜಾರಿ ಹಾ ಈ ಪತ್ರಿ ಹಣ್ಣು ತಗೊಂಡು ಹಾ ಆ ದೇವ್ರಿಗೆ ಯಾರ ಕಿವ್ಯಾಗ ಹಿಡಿಸಲ ತಾಳ್ಬತ್ತಾ ನಂದು ತಲಿ ಬಡಾಡೋದು ತಾಳ್ಬತ್ತಾ ಯಮ್ಮ 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 ನೋಡ್ರಿ ಏನ್ ನೋಡ್ಲಿಲ್ಲ ಯವ್ವನ. ಇದನ್ನು ನೋಡ್ಲಿಲ್ಲ ಅಲ್ಲಿ ಒಂದು ಮುದುಕ್ ಕೂತದ ಅಲ್ಲಿ ನೋಡತ್ತಿದ್ದಿ ನೋಡಮ್ಮ ಬಸವಂದರಿಗೆ ಎಣ್ಣೆ ಮಸಾಲ ಮಾಡತ್ತ ಎಣ್ಣೆ ಕೊಟ್ರೆ ನಮ್ಮ ಶಿವ 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 ಹರ ಹರ ಅಂತೇಳಿ ತಾನು ಹಚ್ಕೊಂಡ್ ನಿಂತಮ್ಮ ಕೇಳಿ ಬರ್ತಾನಲ್ಲ ನನ್ನ ಮಗ ಕೇಳಿ ಬಾರ ಅಲ್ಲ ಪೂಜಾರಿ ಹಾ ನಮ್ಮ ದೇವರಿಗೆ ಹೂವ ಎಣ್ಣೆ ಕೊಟ್ರ ಹಾ ಜೋಕುಮಾರಂಗ ಕಿವ್ಯಾಗ ಇಟ್ಕೊಂಡೆ ಹಾ ಎಣ್ಣೆ ಕಾಣದಂಗ ಸಿಮಿ ಕರಿಯೋಣಂಗ ತಲೆಗೆ ಬಿಡ್ಕೊಂಡೆ ಏನು ನಾ ಹಾಗೆ ಎಂಡಿ ಕಂಡಿದ್ದಿಲ್ಲ ಎಂದಾರ ಏನೇ ಪ್ರಮ ಹಾ ಹೆಂಗಂದಿ ಹೌದ್ ನೋಡ ಮುಂಜಾನೆ ಎದ್ದ ಹಾ ಶೆಟ್ಟಿ ಅಂಗಡಿಗೆ ಹೋಗಿ ಹಾ ಚಾಚಾಗ ಅಂತೇಳಿ ತಂದ ಹಾ ನಮ್ಮ ದೇವ್ರ ಹೆಣ್ಮದ್ದಲಾರ ಮಾಡಿತನು ಹಾ ನಿಮ್ಮಂತ ಬಾಲ್ಯಾರ ಹೆಣ್ಣು ಬಂದ ಕುಟಾಳ್ ಬಟಾಳ್ ಇರ್ತಂತೆ ತೆಳಗ್ ಚಲಬಾರ್ದಂತೆ ನಾನು ಹಚ್ಚೋದಿದ್ದ ನೋಡು ಅಲ್ಲೇ ನಿತ್ಕೊಂಡ್ ಬಿಡುತ್ತಲ್ಲ ಯಮ್ಮ ಏನಂದ ಪೂಜಾರಿ ಹಾ ನಾಳೆ ಮುಂಜಾನೆ ಹರಿಯಾಗ್ಯದ ಹೋಗಿ ಕರೆಂದ ಶಕ್ತಿ ಅಂಗಡಿಗೆ ಹೋಗಿ ತಾಜಾ ಗಾಂಧಿನಿ ತಂದ ತಂದು ಅವನ ದೇವ್ರಿಗೆ ಯಾರ ಎಣಿಬಾದನ ಮಾಡ್ತಾನ ಎಣ್ಣೆ ಮಸಾಲ ಮಾಡ್ಯಾರ ಅವನ ದೇವ್ರಿಗೆ ಯಾರ ಎಣಿಬಾದನ ಮಾಡ್ತಿದ್ದಾನಂತ ಆಹಾ ಮತ್ತ ನಮ್ಮ ನಾರ್ಯಾರ ತಂದ ಎಣ್ಣೆ ಹಾ ಊಟಾಳ ಬಾಟ ಇರ್ತಂತೇಳಿ ಹೇಳಿ ಒಳಗ ಚೆಲ್ಲಬಾರ್ದು ಅಂತೇಳಿ ತಾಣ ತಲೆ ಬಡ್ಕೊಂಡು ಕುಂತ ಸಿಮಿ ಕರಿಯೋ ನಂಗೆ ಯಮ್ಮ ಹಚ್ಕೊಂಡಾರ ಹಚ್ಕೊಂಡ ಯಮ್ಮ ಆದ್ರೂ ಆಗ್ಲಿ ಇನ್ ಮೇಲೆ ಕುಕ್ಮ ವಿಭೂತಿ ಹೂವ ಪತ್ರ ಅದಾವ ಬಸವಂದವ್ರಿಗೆಮ್ಮ ಎಲ್ಲ ಕುಡಿಸಮ್ಮ ಧರ್ಸ ಅಂತ ಹೇಳು ಏನ್ ಮಾಡ್ಲಿವ ಎಲ್ಲ ನಿಮ್ ಕೈಯಾಗ ಸಾಯಿದಾತ್ನ ಅಲ್ಲಲ್ಲ ಪೂಜಾರಿ ಹಾ ಇದು ಹೂವ ಪತ್ರಿ ಕಾಯಿ ಕಪ್ರ ಎಲ್ಲ ನಿನ್ನ ಕೈಯಾಗ ಕೊಡ್ದನು ಅದ್ ದೇವ್ರಿಗೆ ಹೊಡೆದ್ ಕೊಡ್ಲಾಟ ತಾರ್ಬತ್ತಾ ನಂದು ತಲಿ ಬಡಾಡೋದು ಆಗ ಹಚ್ಕೊಂಡ್ರು ಹಚ್ಕೋತಾನ ಯಮ್ಮ ಯಮ್ಮ ನೋಡಿದಿ ನಾ ಏನು ನೋಡಿಲ್ಲ ಯವ್ವ ಮತ್ತೇನ್ ನೋಡಾಕತ್ತಿದ್ದಿ ನನಗೆ ರಾಡಿ ಏನ್ ನೋಡಾಕತ್ತಿದ್ದಿ ಮತ್ತ ನಾ ಏನ್ ನೋಡಿಲ್ಲ ನೋಡ್ಲಿಲ್ಲ ಬರೀ ಅಮ್ಮ ಕುಕ್ಮ ವಿಭೂತಿ ಹೂವ ಪತ್ರ ಎಲ್ಲ ಕೊಟ್ರೆ ಬಸವನಿಗೆ ಧರಿಸಬೇಕಲ್ಲ ತಾನ ಎಲ್ಲ ಹಚ್ಕೊಂಡ್ ನಿಂತ ನೋಡಮ್ಮ ಅಲ್ಲ ಪೂಜಾರಿ ಹಾ ಹೂವ ಪತ್ರಿ ಕಾಯಿ ನಿನ್ ಕೈಯಾಗ ಕೊಟ್ರೆ ಎಲ್ಲ ನೀನ ಹೊಡ್ಕೊಂಡು ನೀನ ತಿನ್ನಾಕೈತಿ ಅಂತ ನೀನ ಮಾಡ್ಕೊಂಡು ಕುಂತಂತ ಏನೇ ಪ್ರಮ ಹಾ ಹೆಂಗಂದಿ ಹೌದ್ ನೋಡು ಮುಂಜಾನೆ ಎದ್ದ ಹಾ ಪ್ರಕಾಶಿ ಅಂಗಡಿಗೆ ಹೋಗಿ ಹಾ ಹಾ ಚಾಚಾಗ ಅಂತೇಳಿ ತಂದ ಹಾ ನಮ್ಮ ದೇವ್ರ ಹೆಣ್ಮೆತ್ತಲಾರ ಮಾಡಿತನು ಹಾ ನಿಮ್ಮಂತ ಬಾಲ್ಯಾರ ಹೆಣ್ಣು ಬಂದ ಹಾ ಕುಟ ಇದು ಕಡ್ಕ ಬಲ್ಕ ಇರ್ತಂತೇಳಿ ತೆಳಗ್ ಚಲ್ಬಾರ್ದಂತ ನಾನು ಹಚ್ಕೋತಿದ್ದೆ ನೋಡು ಯಮ್ಮ ಏನಂತ ಯವ್ವ ಎಲ್ಲ ಹೂವ ಪತ್ರಿ ನಾಳೆ ಹರ್ಯಾಗ ಪ್ರಕಾಶ್ ಅಂಗಡಿಗೆ ಹೋಗಿ ಆಹಾ ತಾಜಾವು ಹೂಗಳೆಲ್ಲ ತಂದ ತನ್ನ ಹಾ ಹಾ ದೇವ್ರಾಗ ಯಾರ ಇಡಿಸ್ತಾನಂತ ಏರ್ಸ್ತಾರ ನಾರ್ಯಾರ ತಂದದ್ದೆಲ್ಲ ಕಲಕ ಅಂತೇಳಿ ತಾನೇ ಇಟ್ಕೊಂಡ ಯಮ್ಮ ಆದ್ರೂ ಆಗ್ಲಿ ನೋಡುವ ಏನಕತ್ತಕ್ಕೆ ಆದದೆಲ್ಲ ಆಗ್ಲಿ ಅಮ್ಮ ಭಕ್ತಿಯಿಂದ ನಾನು ನೀನು ಕುಡ್ಕೊಂಡೆ ಬೇಳೆ ಬೆಳತನ ಬ್ಯಾಳಿಗೆ ಹಾಕಿ ನಾಡಾ ತರ ಅಡಿಗೆ ಮಾಡ್ಕೊಂಡ್ ಬಂದಿವಿ ಅಮ್ಮ ಬಸವಂತರಿಗೆ ಇದನ್ನ ನೈವೇದ್ಯ ನಮ್ಮ ಹಿಡಿ ಅಂತ ಹೇಳು ತಾ ನನ್ನ ಮಗ ನೀನು ಇದನ್ನು ಬಕಸ್ ಜಾಮ ಅಲ್ಲಲ್ಲ ಪೂಜಾರಿ ಹಾ ಬೆಳಗ್ಗೆ ಅಡಿಗೆ ಮಾಡಿ ನಿಂತಿಗಟ್ಟಿದ್ವು ಹಾ ಈ ಎಡಿ ತಗೊಂಡ ಹಾ ನಮ್ಮ ಬಸವಣ್ಣ ದೇವ್ರಿಗೆ ಎಡಿ ಹಿಡದ ಹಾ. ಎಡಿ ನಮಗೆ ಹೊಳ್ ಕೊಡ ತಾರ್ಬತ್ತಾ ತಗೊಂಬ. ನಂದು white dress ಅದು ಭಾಳ ತಾತ್ಕಂತ. ಸರಂ ಬಾಯ್ಲೆ ಯಾಕಲ್ಲ ಇಲ್ಲೇನು ಕುಂಡನು ಏನಿವ ಅವ ಸರಿ ನನ್ನ ಹಾಟ್ಯ ಕಾಪ್ಯ ಸರಿಯಾಗಿ ಹೆಮ್ಮಲ್ ಕಣ್ಣು ಹಚ್ಚತ್ತಿಗೆ ಬರಂ ಬಾಯ್ಲೆ ಯಾಕಪ್ಪ ಈ ಉದ್ದನ ಏನ ಉದ್ದನ ಏನ ಏನಪ್ಪ ಉದ್ದನ ಏನ ಅವ ಹಾ ಹಾಟ್ಯ ಮಳೆ ಹುಳ ಅವ ಸರಿ ನೆಮ್ಮ ಸರಿ ಕಣ್ಣು ಹಚ್ಚಿ ಯಮ್ಮ ಯಮ್ಮ ನೋಡಿದಿ
ಯಮ್ಮ ನೋಡಿದಿ ಈಗ ನನ್ನ ಮಗನ ಏನ್ ನೋಡಿಲ್ಲವ ಅಲ್ಲ ಮಂದಿ ಕಡೆ ಮಾರಿ ಮಾಡಿದ ಹಾ ಬಸವಂದರ ಕಡೆ ಭುಜ ಮಾಡಿದ ಹೌದ್ ನನ್ನ ಮಗಳ ಯಮ್ಮ ಏನ್ ನಾವು ಅಡಿಗೆ ತಂದಿದ್ದೀವಲ್ಲ ಹಾ ಹಾ ಅದನ್ನ ಗಬ 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 ತಿಂದ ಅಹಾ ಬಂತಮ್ಮ ಮೇಲಿಕ್ಕೆ ಎದ್ದು ಬಿಟ್ರು ಯಮ್ಮ ಪೂಜಾರಿ ಯಾಕೆ ಉಂಡೆ ಕೇಳ್ಕೊಂಡು ಬಾರಮ್ಮ ಕೇಳ್ಕೊಂಡ್ ಬರ್ತೀನಿ ನಿಂದ್ರ ನನ್ನ ಮಗ ಗಟ್ಟಿ ನಿಂದ್ರಮ್ಮ ಹಾ ಹಾ ಅಲ್ಲಲ್ಲ ಪೂಜಾರಿ ಏ ಪೂಜಾರಿ ಹಾ ನಾವು ದೇವರಿಗೆ ಅಡಿ ಕೊಟ್ಟದ್ದ ಹಾ ದೇವ್ರ ಕಡೆ ಮುಕುಳಿ ಮಾಡಿದ ಹಾ ಮಂದಿ ಕಡೆ ಮುಕುಳಿ ಮಾಡಿ ದೇವ್ರ ಕಡೆ ಮುಕುಳಿ ಮಾಡಿ ಕಾರಣ ಕಪ ಕಪ ಎಂದಾರ ಕುಳ್ಕೊಂಡಿದ್ರು ತಿಂದ ಕಾರಣ ನಮಗ ನಿತ್ಯ ಏನೇ ಪರಮ್ಮ ಹಾ ಹೆಂಗಂದಿ ಹೌದ್ ನೋಡ್ ನನ್ನ ಮುಂಜಾನೆ ಎದ್ದ ಹಾ ಶೆಟ್ಟಿ ಅಂಗಡಿಗೆ ಹೋಗಿ ಹಾ ಸಣ್ಣಕ್ಕೆ ತಂದ ಹಾ ಬಾಣ ಬಸದ ಹಾ ನಮ್ಮ ದೇವ್ರಿಗೆ ಎಡಿಯಾರ ಹಿಡ್ತನು ಹಾ ನಿಮ್ಮತ್ತ ಎಡಿ ನಿಮ್ಮತ್ತ ಬಾಲ್ಯಾರ ಎಡಿ ಬಂದ ಹಾ ಕುಟಾಳ್ ಬಟಾಳ್ ಅಂತೇಳಿ ಕೆಳಗ್ ಚೆಲ್ಬಾರ್ದಂತೇಳಿ ನಾನು ಮುಂದಿದ್ದೆ ನೋಡು ಹೌದು ನನ್ನ ಮಗನ ಹಿಂಗಾತು ಯಮ್ಮ ಏನಂತ ಪೂಜಾರಿ ಯವ್ವ ಹಾ ನಾಳೆ ಮುಂಜಾನೆ ಎದ್ದು ಪ್ರಕಾಶಿ ಅಂಗಡಿಗೆ ಹೋಗಿ ಹೋಗಿ ದೂದ್ ಮಲ್ಲಿಗೆ ಅಕ್ಕಿ ತಂದ ಆಹಾ ಬಾಣ ಬಸದ ಬಸ್ಸದು ಅವರು ದೇವರಿಗೆ ನಿವಾಳಿ ಕೊಡ್ತಾನಂತ ಕೊಟ್ಟಾರ ನಮ್ಮತ್ತ ನಾರ್ಯಾರ ತಂದದ್ದು ಕೂಟ ಬಾಟ ಇರಂತ ಹೇಳಿ ಕರಿಂದ ಆಹಾ ಚೆಲ್ಲಬಾರ್ದು ಅಂತ ಹೇಳಿ ತಾಣ ತಿಂದಾನಂತ ನೋಡ್ ನನ್ನ ತಾನ ತಿಂದಂತ ಹಾ ಯಮ್ಮ ಆದ್ರೂ ಆಗ್ಲಿ ನಾವ್ ಬಂದು ಬಾಳ್ ಹೊತ್ತಾಯ್ತಿವ ಬಾಳ ಹೊತ್ತಾತಲ್ಲ ನನ್ನ ಮಗ ಹೌದಿಲ್ಲ ಹೌದು. ಇನ್ನ ಪೂಜಾರಿಗೆ ಕಪ್ರ ಹಚ್ಚಿ ನಮ್ಮ ಎರಡು ಕೈಯಮ್ಮ ಒಡೆದು ಕೊಡು ಅಂತ ಹೇಳು ಕಾಯ್ ಕಾಯವ ಅಲ್ಲಲ್ಲ ಪೂಜಾರಿ ಹಾ ಇನ್ನಾರ ನೋಡ ಹಾ ಈ ಕಾಯಿ ತಗೊಂಡ ಈ ಕಾಯಿ ತಗೊಂಡ ಹಾ ಕಪ್ರ ಹಚ್ಚಿ ಕಾಯಿ ಹೊಡ್ಕೊಡಂತಾಗು ಹಾರ್ಬೇಕ ತಗೋ ನನ್ನ ಮಗನ ಪರಮ್ಮ ಗಟ್ಟಿ ನಿಂದ್ರಲ್ಲ ಗಟ್ಟಿ ಏನಿತ್ತಾನ ನೋಡ್ ಮತ್ತ ಸ್ವಂತ ಗಟ್ಟಿ ಮುಖಕ್ಕ. ಗಟ್ಟಿ ಬಾಳ ಚಲೋ ಹೊಡ್ತಲ್ಲ ಚಲೋ ಅಂದ್ರ ಹೆಂಗು ನನ್ನ ಮಗನ ಬಾಳ ಚಲೋ ಹೊಡ್ದೈತೆ ಚಲೋ ಅಂದ್ರ ಅದ್ ಹೆಂಗ್ ಹೇಳ ಮುಂದಿಂದ ಮುಂದಿನ ದಿನಕ್ಕ ಮುಂದಿನ ದಿನಕ್ಕೆ ಅಂದ್ರೆ ಏನು ನನ್ನ ಮಗನ ತೊಟ್ಲ ಕಟ್ಟುದ ತೋಟ್ಲಾ ಕಟ್ಟೋದಂದ್ರೆ ಹೆಂಗು ನನ್ನ ಮಗನ ಮುದಿಕೆ ಆಗಿ ನನ್ನ ಮಗನ ಮುದಿಕೆ ಆಗಿ ನಾ ಹೆಂಗ್ ತೋಟ್ಲಾ ಕಟ್ತೀನಿ ನಿನ್ನ ಯಾರು ಕಾಯ್ ನನ್ನ ಮಗ ಗಂಗವನು ಹಾ ಹಚ್ಚಿವ ನೋಡಂಗಾರ ಹೌದು ಹಾ ಭಾಳ ಚಲೋ ಹಾಕ್ಬಿಟ್ಟು ನನ್ನ ಮಗನ ಯಮ್ಮ ಹೇಳ ನನ್ನ ಮಗ ಕಾಯಿ ಹೊಡೆದು ಅಂತ ಕಾಯಿ ಹೊಡ್ತಾನೆ ಯಮ್ಮ ಹೆಂಗ್ ಹೊಡೆದು ಅಂತ ಕಾಯಿ ಚಲೋ ಹೊಡ್ತಾವ ಚಲೋ ಅಂದ್ರ ಚಲೋ ಭಾಳ ಚಲೋ ಅಂದ್ರೆ ಬಾಳ ಅಂದ್ರ ಮುಂದಿನ ದಿನಕ್ಕ ಏನದ ಮುಂದಿನ ದಿನಕ್ಕ ಏನ ಹಂಗಂದ್ರ ಮುಂದಿನ ದಿನಕ್ಕ ಅಯ್ಯ ಹಂಗಂದ್ರ ಏನ ತೊಟ್ಲ ಕಟ್ಟಿದಂಗ ತೋಟ್ಲಾ ಕಟ್ಟೋದು ಮುಂದಿನ ವರ್ಷಕ್ಕೆ ಗಂಡ ಮಗನ ಹಡ್ಕೊಂಡ್ ಬರ್ತೀಯ ಅಂತ ನನ್ನ ಮಗಳ ಅಂದ್ರ ತೊಟ್ಟಲ್ ಗಾಯ ಹೊಡೆದವ ಅಂದಂಗ ಹೊಡ್ತಾವಂತ ಯಮ್ಮ ಬಾಳ ಸಂತೋಷ ಐತಿವ ಇನ್ನು ಮೇಲೆ ಕಾಯಿ ಹೊಳಿಕೆ ನಮ್ಮ ಇಸ್ಕೊಂಡು ಬಾರವಾ ನನ್ನ ಮಗಳ ಕಾಯಿ ಇಸ್ಕೊಂಬರ್ಲ ಹಾ ಏ ನನ್ನ ಮಗನ ಬಟ್ಲಾ ಕೊಡ ತೋರ್ಬೇಕು ತಗೋ ತಗೋ ನನ್ನ ಮಗಳ ಯಮ್ಮ ಕಾಯಿ ಎಸ್ ಕೊಡ್ತೀವಿ ಯಾರು ಕೊಟ್ಟಿದ್ದವ್ವ ಬಾಟ್ಲ್ ಎಷ್ಟ್ ಅಕ್ಕವ 4 ಅಕ್ಕಾವ ಮತ್ತ 3 ಇಸ್ಕೊಂಡ್ ಬಂದಿ ಅಯ್ಯೋ 3 ಕೊಟ್ಟ ಪೂಜಾರಿ ಹಾ ಬೇಕಾರಿ ಪೂಜಾರಿ ಏ ಬೇಕಾರಿ ಪೂಜಾರಿ ಹಾ ನಿನ್ನ ಕಾಯಿ ಎಸ್ಕೊಡ್ತೀನಿ ಯಾರು ಕೊಟ್ಟಿದ್ದಿ ಬಾಟ್ಲಿ ಸಾಕಾವು 4 ಅಕ್ಕಾವು ಮತ್ ನಮಗ್ 3 ಕೊಟ್ಟಿಯಲ್ಲ ನೀವು ದುಡ್ಡು ಯಾರು ನಿಮ್ಮ ಆಚೆ ಕೊಡವಣ ದುಡ್ಡಿಗೆ ಆಸೆ ಮಾಡಿದೀನಿ ದುಡ್ಡು ಕೊಟ್ರ ಬಟ್ಲ ಕೊಡ್ತಾನ ಹಾ ಕೊಬ್ಬರಿ ನಾ ತಿಂತನು ಹಾ ಸೊಟ್ಟಿ ನಿನ್ ಕೊಳ ಕಟ್ತನು ಹಾ ಪುಚ್ಚ ಹೋದ್ ಗಂಗೆ ಮುಂಗ ಎಸ್ತ ನೋಡು ಏ ಮೂಕೊಂಡ್ರ ಹಾಗೆ ಮಾಡವ ಯಮ್ಮ ಏನಂತ ಯವ್ವ ಕಾಯಿ ಹೊಡೆದ ಪೂಜಾರಿ ದುಡ್ಡಿಗೆ ಆಸೆ ಮಾಡ್ಯಾನ ನನ್ನ ಮಗಳ ದುಡ್ಡಿಗೆ ಆಸೆ ಮಾಡ್ಯಾನು ದುಡ್ಡಿಗೆ ಆಸೆ ಮಾಡ್ಯಾನ ದುಡ್ಡು ಕೊಟ್ರ ಬಟ್ಲಾ ಕೊಡ್ತಾನ ದುಡ್ಡು ಕೊಡ್ತಾರ ಬಟ್ಲಾ ಕೊಡು ಅಂತ ನೋಡ ಯವ್ವ ನಿನ್ ತೇಕಿ ಮೊನ್ನೆ ಅಜ್ಜ ಬರ್ತಾನ ಒಂದ್ ದುಡ್ಡು ಕೊಟ್ಟಿರ್ಬೇಕಿಲ್ಲ ಕೊಟ್ಟಿನ ನೀವು ಒಂದು ಅದನ್ನ ಕೊಟ್ಟಿಸ್ಕೊಂಬ ಹೌದು ತಗೋಣ ಪೂಜಾರಿ ನನ್ನ ಹೇಳ್ಬತ್ತಾ ಬಾಯಲ್ ಪರಮ ಯಾಕೋ ನನ್ನ ಮಗನ ಇದೇ ಸಂವತ್ ಮಂದಿ ಸಾಣಿಕಲ್ಲ ತಗದ್ ಮಂದೆ ಹೋಗಿಲ್ಲ ತಗೋತ ಹಾಟೆತ್ತ ನನ್ನ ದುಡ್ಡು ಅದ ಯವ್ವ ಯಾಕ ನಾನು ದುಡ್ಡು ಹಿಡಿವಲ್ಲವ ನಡಿಲಿಲ್ಲ ಹೊಸ ದುಡ್ಡು ಬೇಕಂತ ಏನಾಗೈತದ ದುಡ್ಡಿಗೆ ಸಮಾಜಕ್ಕೆ ಭಾಳ ಸಮಾಜಕ್ಕೆ ಮಂದಿ ಸಾಣಿಕಲ್ಲ ಆಗೈತಂತ ಆಗೈತಂತ? ಮಂಜಾಗ ಆಯ್ತದ ನಾನು ಹಿಡ್ಕೊಂಬಂದ ನಿಂದ ಕೊಡು ಮೊದಲ ನಂದು ಬೇಕಂತ ಹಾ ಯಮ್ಮ ಅಂದ ಪೂಜಾರಿಗೆ ನಮ್ಮ ತೆಗೆ ದುಡ್ಡು ಬಿಡಕತ್ತಾರ ನಾವ್ ಯಾರೊಂದು ಪೂಜಾರಿಗೆ ಗೊತ್ತಾಗಿತ್ತಲ್ಲ ಕೇಳು ಏ ಪೂಜಾರಿ ಅಲ್ಲ ಆಕೆ ಯಾರಾಗಿ ಲಗಾರ ಗಂಗಾ ಆಕೆ ದುಡ್ಡಿಗೆ ಆಸೆ ಮಾಡಿದ್ವಿ ಕೇಳಾಕಿ ಹೇಳ್ತಾಳೇನು ನಡವಾರದಾಗ ಬಂದ್ರ ಹಾ ಬಂಡ್ ಗಟ್ಲೆ ಮಾಡ್ಕೊಡ್ತಾನ ಹಾ ವಾರ ಕಚ್ಚಿ ಬಂದ್ರ ಹಾ ಬಟ್ಲು ಕೊತ್ ದುಡ್ಡು ನೇಮ ತಗೋತ ನೋಡು ಯಮ್ಮ ಏನಂತ ಯವ್ವ ಹಾ ವಾರಕ್ಕೆ ಬಂದ್ರ ಬಂಡಿ ಗಂಟೆ ಹೊಡ್ಕೊಡ್ದಂತ ಆಹಾ ವಾರದಾಗ ಬಂದ್ರ ಹಾ ಹಾ ಡ್ಯೂಟಿಗೆ ಒಂದು ನೇಮ್ ಅಂತ ನೋಡು ನೇಮ್ ಅಂತ ಅದಕ್ಕನಿ. ಅಂದ್ರ ಮೈಸದ್ದ ಹಾ ಅಲ್ಲ ಹೊಲಕ್ಕೆ ಬರ್ತಾನ ಹೊರಿ ಕೆನಕಿ ಒಯ್ತಾನ ಕನಕ ಬರ್ತಾನ ಕಾಳು ಒಯ್ತಾನ
ಮನೆಗೆ ಬರ್ತಾನ ಹಿಟ್ಟ ಬಿಕ್ಸ ಕಜ್ಜ ಸಹಿತವಾಗಿ ಒಯ್ತಾನ. ಇಷ್ಟೆಲ್ಲ ಆದ್ರೂ ಕೂಡ ಈ ಜಾತ್ರೆಯಾಗ ಬಂದ್ರಿ ಅಂದ್ರೆ ಯಮ್ಮ ಒಂದು ದುಡ್ಡು ಬಾಳ ಏನಿ ಬೇಯಮ್ಮ ನಿಮ್ದು. ದುಡ್ಡು ಕೊಟ್ರ ಬಟ್ಲಾ ಕೊಡ್ತಾನಂತಾನಲ್ಲ, ನೀವು ಹಿಡಿ ಕೊಟ್ಟಿಸ್ಕೊಂಬಾರ್ವಾ. ತಗೋ ಪೂಜಾರಿ ದುಡ್ಡು ತಗೋ, ನಮ್ಮ ಬಟ್ಟೆ ಕೊಡು. ಬಾಯ್ ಪರಮ ಯಾಕಪ್ಪ ನೋಡಿ ಸಂಸ್ಥೆ ಇದೆ ಹ್ಯಾಂಗ್ ಹೊಳ್ತೈತಿ ಅದ್ರ ಬಾಯಿ ಹಾಕಿ ಬಿಕ್ಕು. ಸರಿ ನಮ್ಮ ಕಾಣಿಸ್ತೈತಿ. ತಗೋ ನನ್ನ ಮಗಳ ನೀವು ದುಡ್ಡು ನಿಂದು ಕೊಟ್ಟು ನಾವು. ಯಮ್ಮ ಇನ್ ಮೇಲೆ ನಾವು ಬಂದು ಬಾಳ್ ಹೊತ್ತಾಯ್ತು. ಇನ್ನ ದೇವರಿಗೆ ನಮಸ್ಕಾರ ಮಾಡಿ ಯಮ್ಮ ಮರಳಿ ಹೋಗೋಣಲ್ಲ. ಅಮ್ಮ ಗುಡಿಯಾಗ ಸ್ವಲ್ಪ ಬಾಳ ಚಂದ ಐತಿ, ವಿಶ್ರಾಂತಿ ತಗೊಂಡ್ ಬಾ. ನಡಿ ನಡಿಯೋ ಗೆಳೆಯ ಹೋಗುನು, ನಾವು ಹೋಗೋಣ ಮರಡಿ ಬಸವಣ್ಣ, ನಾವು ಹೋಗೋಣ ಮರಡಿ ಬಸವಣ್ಣ. ಕಾಯಿ ಕಪೂರ ವಡಿಸಿ ಬಂದ ಬರುವಣ. ಕಾಯಿ ಕಪೂರ ವಡಿಸಿ ಬಂದ ಬರುವಣ. ನೋಡಿದೆಯ ಜಾತಿ ಸಡಗರ, ಇದು ಇರುವುದು ಮರಡಿ ಬಸವಣ್ಣ, ಇದು ಇರುವುದು ಮರಡಿ ಬಸವಣ್ಣ. ಕಾಯಿ ಕಪೂರ ಬಡಿಸಿ ಬಂದ ಬರುವಣ. ಕಾಯಿ ಕಪೂರ ಬಡಿಸಿ ಬಂದ ಬರುವಣ. ಜಾತ್ರೆ ಅಂತ ಬಂದಂಗೈತಿ ಗೆಳೆಯ, ದೇವ್ರ ಅಂತ ನೋಡಿದಂಗ ಮಿತ್ರ. ಹೌದು ಗೆಳೆಯ. ಏನ ಮೇಲೆ ಕಪ್ರ ಹಚ್ಚಿ ಕಾಯಿ ಹೊಡ್ಸ್ಕೊಂಡ್ ಬರುತ್ತಲಾಗ ನಡಿ ಗೆಳೆಯ ಹೋಗೋಣ. ಗೆಳೆಯ ಕೊಡತ್ತಲಾಗ ವಾಹನ ತಗೊಂತಲಾಗು. ಏನೇ ಪೂಜಾರಿ ಗುಡಿಯಲ್ಲಿ ಅರೇ ಬಾದ್ರ ನೋಡ್ ಲಪ್ಪಂಗೋಳ. ಯಾಕೋ ಪೂಜಾರಿ ಶಸ್ತ್ರ ಮಾಡಬಾರ್ದ. ಏನೇ ಪೂಜಾರಿ ಇವನ ಕಪ್ರ ಹಚ್ಚಿ ಕಾಯಿ ಹೊಡೆದ್ಕೊಳ. ಏನ್ ಹೆಣ್ಮಕ್ಳು ಅಂತ ಏನ್ ಕಾನೂನು ನಿಮ್ಗ? ಏ ಪೂಜಾರಿ ಶಸ್ತ್ರ ಮಾಡಬೇಡ, ಸುಮ್ಮನೆ ಹೊಡೆದು ಕೊಡು. ಬಿಡಿ ಕಾಯಿ ಬಿಡಿ. ಪೂಜಾರಿ ಕಾಯಿ ಹೊಡೆದೇನು ಮಿತ್ರ ಸಿಗಣ ತಗೋದ್ರಾಗು. ಮಿತ್ರ ಭಾಣ ನಿನ್ನ ಕೈ ಕಾಯಿ ಸುಟ್ಟು ಹೋಗ್ಯಾಳ. ನನ್ನ ಕೈ ಎರಡು ಕೊಟ್ಟಿದ್ ಗೆಳೆಯ. ಮಿತ್ರ ಭಾಣ ಬಟ್ಲ 30 ಮಂದಿಯಲ್ಲ ಗೆಳೆಯ. ಪೂಜಾರಿ ಕೇಳಿ ಬರ್ತದೆ ತಡಿಯೋ ಸ್ವಲ್ಪ. ಮಿತ್ರ ಭಾಣ ಕೇಳಿ ಬರುತ್ತೆ ನಾವು. ಏನೇ ಪೂಜಾರಿ ನಿನ್ನ ಕೈಯ ಕಾಯಿ ಕೊಟ್ಟಿದೀಯ? ಯಾರು ಕೊಟ್ಟಿದ್ದೆ? ಬಟ್ಲೆ ಹಾಕಾವ 4 ಹಾಕಾವು ಮತ್ ಒಂದ್ ಬಟ್ಲ ಹಾಕಿ ಇಟ್ಕೊಂಡಿ. ಏನ್ ನಿಮ್ ದುಡ್ಡಾರ್ ನಿಮ್ ಮಾತು ಕೊಡವನ ನೋಡಾಗತ್ತೆ ಪೈಲನ್ ಗಂತೆ ಕಾಣ್ತಿರ್ಲ. ಏನೇ ಪೂಜಾರಿ ಸ್ವಲ್ಪ ಸಂಗಣ ಕೇಳಿ ಬರ್ತದೆ ತಡಿ. ಒಳ್ಳೆ ಮಿತ್ರ ಸಂಗಣ. ಈ ಪೂಜಾರಿ ಇದ್ದಂತ ದುಡ್ಡಿಗೆ ಆಸೆ ಮಾಡಿದಾನ. ದುಡ್ಡು ಕೊಟ್ರ ಬಟ್ಲಾಕ್ ಬರ್ತಾನ ಅಂತ ಗೆಳೆಯ. ಇಲ್ಲಾದ್ರೆ ಕೊಡುದಿಲ್ಲ ಅಂತ ಹೇಳಿದಲ್ಲ ಭಾಣ. ಈ 100 ನೋಟ್ ಕೊಟ್ಟ ಆ ಬಟ್ಲ ಬರುವಂತ ನಾವು. ಒಳ್ಳೆ ಗೆಳೆಯ ಹೋಗಿರ್ತಾನೆ. ಏನೇ ಪೂಜಾರಿ ಈ 100 ನೋಟ್ ತಗೊಂಡ ನನ್ನ ಬಟ್ಲಾ ಕೊಟ್ಟು ಬಿಡು. ನೋಡ್ ಹುಡುಗರು ಹೆಂಗ್ ತೆಗಿತಾರ 100 ನೋಟ್ ಹಗರ್ಕ. ಪೂಜಾರಿ ಶಸ್ತ್ರ ಮಾಡ್ಬೇಡ ಕೊಡಪ್ಪ. ತೋಪ ಒಳ್ಳೆ ಮಿತ್ರ ಸಂಗಣ ತಗೊಂತ ನಾವು. ಮಿತ್ರವಾಣ ಕೊಡುದ್ರಾಗು. ಮಿತ್ರ ಭಾಣ ದೇವ್ರಿಗಂತೂ ಬಂದಂಗಾಯ್ತು. ಗೆಳೆಯ. ಕಾಯಂತೂ ಹೊಡಿಸಂಗಾಯ್ತು. ಹೌದು ಗೆಳೆಯ. ಇನ್ನು ಮೇಲೆ ದೇವ್ರ ನಮಸ್ಕಾರ ಮಾಡಿ ಹೋಗಿ ನಡಿ ಗೆಳೆಯ ಹೋಗ ನಡಿ. ಏನೇ ಪರಮ ಪರಮ ನಾವ್ ಇನ್ ಮೇಲೆ ದೇವ್ರಿಗೆ ನಮಸ್ಕಾರ ಮಾಡಿ ಎಮ್ಮ ನಾವಾದ್ರೂ ಹೋಗು ನಡೆಯುವಂತೆ ಕೇಗು. ಓಡಾಡ್ತಾವ ಟೇಸ್ಟ್ ತುಂಬಾ. ಏನಮ್ಮ ಗಾದು ಐತಲ್ಲ ಅಮ್ಮ ಹೇಳ್ತೀನಿ ಕೇಳು. ಚಂದವ
ಸ್ಪಷ್ಟವಾಗಿ ಹೇಳ ನನಗೆ. ಏನು ಘಾತವ ನಾದಿತ ರಮ ಕೇಳೆ ಕೊಳ್ಳಾಗಿನ ಸರಿ ಗೋದಿತ ಪರಮ ಯಮ್ಮ ಯಮ್ಮ ಘಾತವೈತಲ್ಲಮ್ಮ. ಏನು ಗಾತ್ರವನ ಕೊಳ್ಳಾಗಿನ ಸರಿ ಗೋದಿತ ಗಾತ್ರವನ ಅಂತಿಂತ ಸರಿಗೆಲ್ಲ ಸಿರ ಬಂಗಾರ ಸರಿಗೆ ಸರಿಗೆಲ್ಲ ಸಿರ ಬಂಗಾರ ಸರಿಗೆ ಅಂತಿಂತ ಸರಿಗೆಲ್ಲೇ ಸ್ವಕ ಬಂಗಾರ ಸರಿಗೆ ಏನು ಘಾತವನಾದಿತ ಪರಮ ಕೇಳ ಕೊಳ್ಳಾಗಿನ ಸರಿ ಗೋದಿತ ಪರಮ ಸರಿಗೆ ಕಳೆದು ಹೋತಮ್ಮ. ಯಾರು ತಗೊಂಡವ್ರಮ್ಮ ಯಾರು ಕೊಡ್ತಾರೆ? ಗಂಡ ಪ್ರಿಯನ ಮುಂದ ಏನು ಹೇಳಲಿ ಬಂದ ಯಮ್ಮ ಏನು ಹೇಳಲ್ವ ಹೇಳಲಿ ಬಂದ ಪಕ್ಷಿ ಬಸವಂತ ಕೇಳಿದರೇನು ಹೇಳಲಿ ಬಸವಂತ ಕೇಳಿದಾರೇನು ಹೇಳಲಿ ಏನು ಘಾತವನಾದಿತ ಪರಮ ಕೇಳ ಕೊಳ್ಳಾಗಿನ ಸರಿ ಗೋದಿತ ಪರಮ ಯಾರು ತೋಡ್ರಮ್ಮ ಏನು ಗಾಟವನಾದಿತ ಪರಮ ಕೇಳ ಕೊಳ್ಳಾಗಿನ ಸರಿ ಗೋದಿತ ಘಾತವನಾಥ. ಯಮ್ಮ ಘಾತವೈತಲ್ಲ ಏನಾತೇವ ನನ್ನ ಮಗಳ? ಯಮ್ಮ ಇದೇ ಜಾತ್ರೆ ಒಳಗೆ ಯಮ್ಮ ನನ್ನ ಕೊಳ್ಳಗಿನ ಸೇರ ಬಂಗಾರ ಸರಿಗೆ ಕಳೆದು ಹೋಯ್ತಮ್ಮ. ಸರಿಗೆ ಕಳೆದು ಹೋಯ್ತು. ಕಳ್ಕೊಂಡೆ ನನ್ನ ಮಗಳ ಹೆಂಗ್ ಕಳ್ಕೊಂಡೆ? ಯಮ್ಮ ಬಸವಂದರ ನಮಸ್ಕಾರ ಮಾಡು ಹೇಳುವ ಸಮಯದಲ್ಲಿ ಸಾವಿರಾರು ಮಂದಿ ಹೋಗ್ತಾ ಇತ್ತು, ಸಾವಿರಾರು ಮಂದಿ ಬರ್ತಾ ಇತ್ತು. ಅಷ್ಟರಲ್ಲಿ ನಾನು ನಮಸ್ಕಾರ ಮಾಡು ಹೇಳುವ ಸಮಯದಲ್ಲಿ ಕೊಳ್ಳಾಗಿನ ಸೇರ ಬಂಗಾರ ಸರಿಗೆ ಕಳೆದು ಹೋಯ್ತು. ಹೋಯ್ತು ನನ್ನ ಮಗಳ. ಅಮ್ಮ ಈ ಸದೆ ನಾನು ನನ್ನ ತವರ ಮನೆಗೆ ಹೋಗಿ ಸೇರೆ ಬಂಗಾರ ಸರಿಗೆ ಮಾಡಿಸ್ಕೊಂಡ್ ಬರ್ತಾ ಇದ್ದೀನಿ. ನನ್ನ ಗಂಡ ಭಾವ ಮೈದನ್ರ ಕೇಳಿದ್ರೆ ಯಮ್ಮ ನೀನು ಹೇಳ್ಬಿಡಮ್ಮ, ನಿನ್ನ ಕೈ ಮುಗಿದು ನಾನು ಬೇಡಿಕೋತಾ ಇದ್ದೆ. ನನ್ನ ಮಗಳ ನೀ ಯಾಕಂತೆ ಅಂಜೋದು ಬೇಡ ಅಂದ ಬೇಡ ಅಮ್ಮ. ಮತ್ತೆ ಏನ್ ಮಾಡೋಣ ಇದಕ್ಕೆ? ಏನಾರಪ್ಪ ನನಗೂ ಒಂದು ಪ್ರಸಂಗ ಬಂದಾಗ ಆಹಾ ನಾನು ಏನು ಹೇಳುದಿಲ್ಲ. ಹೌದು, ನನಗೊಂದು ವಚನ ಕೊಡ ನನ್ನ ಮಗಳ. ನೋಡಮ್ಮ, ನಾಳೆ ನಿನಗೊಂದು ಎಂತ ಪ್ರಸಂಗ ಬಂದ್ರ ಮಾತ ಕೇಳ್ತ ನಮ್ಮಮ್ಮ ವಚನ ಕೊಡ್ಬೇಕಲ್ಲ. ವಚನ ಕೊಡಬೇಕ ನೋಡಮ್ಮ, ಕೇಳುವಂತ ಮಾತಿದ್ರೆ ಕೇಳ್ತಾ ಇದ್ದೀನಿ. ಕೇಳಿದಂತ ಮಾತ್ರಮ್ಮ ಹೇಗೆ ಕೇಳ್ಬೇಕಮ್ಮ? ನಾನು ಅತ್ತಿ ಮನೆ ಸೊಸಿ ಅಂದ್ರೆ ಕೇಳುವಂತ ಮಾತ ತಗೊಂಡ್ ಬರ್ತೀನಿ. ನೀ ಕೇಳುವಂತ ಮಾತ ತರ್ತಾನ ನನ್ನ ಮಗಳ. ವಚನ ಕೊಡಲಿಕ್ಕೆ ಬೇಕಲ್ಲ, ಕೊಡ್ಬೇಕ. ಅಮ್ಮ ತೆಗೆದುಕೊಳ್ಳುವ. ತಗೋ ನನ್ನ ಮಗಳ. ನೋಡಮ್ಮ, ನಾಳೆ ನನ್ನ ಗಂಡ ಭಾವ ಇದನ್ನ ಕೇಳಿದ್ರೆ ನೀನು ಅವ್ರ ಮುಂದೆ ಹೇಳುದಿಲ್ಲಮ್ಮ ಅಂತ ಅನ್ನೋಂಗ. ನನ್ನ ಮಗಳ ಏನ್ ನೀ ತಿಳ್ಕೊಬೇಡ, ನಾ ಹೊಂಟೇಳಿ ಹೊಂಟ ದಾಡಿಸ್ತೀನಿ. ಏಮ್ಮ ವಚನ ಕೊಡುವಂತಕ್ಕೆ ನಾ ದಾಡಿಸ್ತೀನಿ ತಗೋ ನನ್ನ ಮಗಳ. ಆಗಲೇ ಮೈಸದಿ ಇದೇ ಜಾತ್ರೆ ಒಳಗ ಹೋಗಿ ಬಳಿಗಾರ ಅಂಗಡಿಯಾಗ ಬಳಿ ಇಟ್ಟುಕೊಂಡ ಬಲಕ್ ಹೋಗಿ ಅಮ್ಮ ಸ್ವಲ್ಪ ಲಾರ್ ಬರ್ತಾ ಇದ್ದೀನಿ. ನಾನು ಹೋಗಿ ಬರೋವರೆಗೆ ಅಮ್ಮ ನೀನು ಸ್ವಲ್ಪ ಇಲ್ಲೇ ಜಾತ್ರೆ ಕುಂದ್ರು ಅಂತ ಹೋಗಿ ಬಾ. ಆಗ್ಲಮ್ಮ. ಲಕ್ಷ್ಮಣನ್ನ ಸರ್ವಿ ಸಾಂಗ್ಯರ ಕೊಟ್ರ ನಟಿ ಅವರು ನಮ್ಮ ಕಲಾಕಾನಿಕೆಗೆ ಇದು 100 ರೂಪಾಯಿ ಕೊಟ್ಟಿರ್ತಾ, ಇದು 1 ಲಕ್ಷ ಅಂತ ಇದ್ಕೊಂಡು ತುಂಬಾ ಆಭಾರಿಗಿತ್ತು. ಬಾರ ಬೈಲಿದೆ ಯಾವ ಲಕ್ಷ್ಮಣನ್ನ ಕೊಟ್ರ ನಟಿ. ಹಲೋ ಹಲೋ
ಅವರು ಕಲೆಗೆ ಬೆಲೆ ಕೊಟ್ಟು 100 ರೂಪಾಯಿ ಕೊಟ್ಟಿರ್ತಾರೆ ಆ ಕಲಾವಿದನಿಗೆ ತುಂಬಾ ಆಭಾರಿ. ಸಂಗಾಳ ಹಾಸಂಗಿ ಪಾಠ ಹಚ್ಚಿದ್ರು ಕುಂಡ್ರಂತ ನಾ ಗೆಳೆಯ ಹಾ ಮಿತ್ರ ಸಂಗಾಳ ತೇಲಿ ಬಿತ್ತೋಡು ಮಿತ್ರ ಸಂಗಾಳ ನಂದು ಭಾರ ಬಿತ್ತೋಡು ತೀರಾ ಬಿತ್ತು ನೋಡು ಮಿತ್ರ ಸಂಗಾಳ ನಂದು ದೋಣಿ ಬಿತ್ತು ನೋಡು ಮಿತ್ರ ಬಾಣ ಹಾ ನಾನು ಕಾಯಿ ಕಡ್ದ ನೋಡು ಗೆಳೆಯ ನಂದು ಕಟ್ತಾದ ನೋಡು ಮಿತ್ರ ಬಾಣ ನಾನು ಕಾಯಿ ಕಡ್ದ ನೋಡು ಗೆಳೆಯ ನಂದು ಕಟ್ತಾದ ನೋಡು ಮಿತ್ರ ಬಾಣ ಹಾ ಈ ಪಗಡಿ ಅಡ್ವಾನ್ಸ್ ಹಾಕ ಮ್ಯಾಲ ನಾವು ಯಾಕೆ ಗೆಳೆಯ ಮಿತ್ರ ಬಾಣ ಮುಂದಾರ ಹೇಳ್ತಾಳೆ ಕೇಳು ಮಿತ್ರ ಸಂಗಾಳ ಅದೇನಿರ್ಬೋದು ಚಂದ ಹೇಳುತ್ತೆ ನಾವು ಸಾಕು ಪಗಡಿಯಾಟ ಜೀವದ ಗೆಳೆಯ ಸಾಕು ಪಗಡಿಯಾಟ ಹಾ ಕುಡಿ. ಸಾಕು ಪಗಡಿಯಾಟ ಜೀವದ ಗೆಳೆಯ ಸಾಕು ಪಗಡಿಯಾಟ ಸಾಕು ಪಗಡಿಯಾಟ ಆಯ್ತೋಯೆ ಬಾರೆತ ಸಾಕು ಪಗಡಿಯಾಟ ಆಯ್ತೋಯೆ ಬಾರೆತ ಸಾಕು ಪಗಡಿಯಾಟ ಜೀವದ ಗೆಳೆಯ ಸಾಕು ಪಗಡಿ ಆಟ ಹೆಣ್ಣ ಒಂದ ದಾಟಿತು ನನ್ನ ಮುಂದ ಹೆಣ್ಣ ಒಂದ ದಾಟಿತು ನನ್ನ ಮುಂದ ದಾಟಿತೋ ನಮ್ಮ ಸಾಕು ಪಗಡಿಯಾಟ ಜೀವದ ಗೆಳೆಯ ಸಾಕು ಪಗಡಿ ಆಟ ಏನು ಒಳ್ಳೇದು ಮಿತ್ರ ಸಂಗಾಳ ಹಾ ನೀ ಹೇಳಿದ ಮಾತು ಏನೂ ತಿಳಿಬಂದಿಲ್ಲ ಗೆಳೆಯ ಹಾ. ಚಂದವಾಗಿ ಒಂದೊಂದು ನೋಡಿ ಹೊಡೆದು ಹೇಳುತ್ತ ನಾವು ಮಿತ್ರ ಬಾಣ ಈ ಜಾತ್ರೆಗೆ ಬಂದು ಏನು ಮಿತ್ರ ಬಾಣ ಮಿತ್ರ ಸಂಗಾಳ ಹಾ ಚಾದ ಅಂಗಡಿ ಹಾ ಮಿಠಾಯಿದ ಅಂಗಡಿ ಹಾ ಇದು ಅಲ್ಲದೆ ಸಾವಿರಾರು ಮಂದಿ ಹೋಗ್ತಿತ್ತು ಸಾವಿರಾರು ಮಂದಿ ಬರ್ತಿತ್ತು ಗೆಳೆಯ ಹಾ ಇಟ್ಟ ನೋಡಿ ಗೆಳೆಯ ನಾನ ಮಿತ್ರ ಬಾಣ ಹಾ ನಾನಿನ್ನು ಕೂಡಿ ಹಾ ಪಗಡಿ ಆಟ ಆಡೋ ಟೈಮ್ನಲ್ಲಿ ಹಾ ಸಾಣಂದ್ರೆ ಸಾಣದಲ್ಲಿ ಗೆಳೆಯ ಹಾ ದ್ವಾರದಂದ್ರೆ ದ್ವಾರದಲ್ಲಿ ಗೆಳೆಯ ಹಾ ಕಿರಿಮಾಟದ ಹೆಣ್ಣ ಅಡ್ಡಾದ ದಾಡಿ ಹೋದ್ ನೋಡು ಗೆಳೆಯ ಗೆಳೆಯ 16 ನಾ ಏನ್ ನೋಡಲ್ಲ ನೋಡಿ ಗೆಳೆಯ ಮಿತ್ರ ಬಾಣ ಮತ್ತೆ ನೋಡ್ರು ಮಿತ್ರ ಬಾಣ ಮಿತ್ರ ಹಾ ಸಾಣದಂದ್ರೆ ಸಾಣದಲ್ಲ ಹಾ ದೊಡ್ಡದಂದ್ರೆ ದೊಡ್ಡದಲ್ಲ ಗೆಳೆಯ ಹಾ ಒಂದು ಕತ್ತೆ ಮರಿ ದಾಟಿ ಹೋದ್ ನೋಡಿ ಗೆಳೆಯ ಮಿತ್ರ ಬಾಣ ಅದೇನ ಕತ್ತಿ ಮರಿ ಅಲ್ಲ ಹಾ ಮುಂದಾರ ಹೇಳ್ತಾನೆ ಕೇಳ್ತ ನಾವು ಚಂದಾಗಿ ಹೇಳಿ ಗೆಳೆಯ ಆ ಹೆಣ್ಣಿನ ರೂಪ ಲವಣಿ ಹೇಳ್ತಾನೆ ಕೇಳಂತ ನಾವು ಚಂದಾಗಿ ಹೇಳಪ್ಪ ಅಪರೂಪದ ಹೆಣ್ಣ ಒಂದ ಕಂಡಿನ ನಾ ತೂಕ ಅಪರೂಪದ ಹೆಣ್ಣ ಒಂದ ಕಂಡಿನ ನಾ ತೂಕ ಹೇಳ್ತಾರಾಗಿ ಮೂಡಿದಂಡ ಮುಂದ ಬಿದ್ದಿತ್ತು ಬೆಳಕ ಹೇಳ್ತಾರಾಗಿ ಮೂಡಿದಂಡ ಮುಂದ ಬಿದ್ದಿತ್ತು ಬೆಳಕ ಹೇಳ್ತಾರಾಗಿ ಮೂಡಿದಂಡ ಮುಂದ ಬಿದ್ದಿತ್ತು ಬೆಳಕ ಆ ಕುಂತಿನ ಬಾಳನ್ನ ತಿರುವಲ್ಲ ಕಟ್ಟಿ ಮ್ಯಾಲ ಆ ಕುಂತಿನ ಬಾಳನ್ನ ಹಿಡಿಯಲ್ಲ ಕಟ್ಟಿ ಮ್ಯಾಲ ಕುದಿ ಮುಗಿಯ ಪಗಡಿಯ ಅಡು ಕನ್ನಡಾಗ ಕುದಿ ಮುಗಿಯ ಪಗಡಿಯ ಆಡುತ್ತ ಅಂಗಡ್ಯಾಗ ಅಕ್ಕಿ ಹೋಗತಿಲ್ವ ಆದ್ಮಿಗೆ ಗದಲ ಕರಕೊಂಡ ಅಕ್ಕಿ ಹೋಗತಿಲ್ವ ಆದ್ಮಿಗೆ ಗದಲ ಕರಕೊಂಡ ಗೌರಿ ಸರ್ಕಾರ ಕಮ್ಮಿಗೆ ಹೃದಯ ಗಿಡಕೊಂಡ ಗೌರಿ ಸರ್ಕಾರ ಕಮ್ಮಿಗೆ ಎಳೆಯ ಗಿಡಕೊಂಡ ಅವಳು ತೋಳು ತೊಡೆ ನೋಡಿರ ಬಳಿಯ ದಿಂಡಿನ ಹಂಗ ಅವಳು ತೋಳು ತೊಡೆ ನೋಡಿದ್ರ ಬಳಿಯ ತಿಂಡಿ
ಬಿಲ್ಲಿನಾಗ ಸುತ್ತ ಹೋಗುವ ಕಾಮಣ್ಣ ಬಿಲ್ಲಿನಾಗ ಹೋಗುವ ಕಾಮಣ್ಣ ಬಿಲ್ಲಿನಾಗ ಸುತ ಕಾಣುತ್ತಲ್ಲ ಕಾಮನ ಮುಂದ ರವಿ ಕುಳತಾಂಗ ಸುತ ಕಾಣುತ್ತಲ್ಲ ಕಾಮನ ಮುಂದ ರವಿ ಕುಳತಾಂಗ ಕಂಡ ಕಬಲ ಹಾರಿ ಕಡಕೊಂಡ ಬೆಟ್ಟಿನ ಕಟ್ಟಿ ಕೆಳಗ ಹಾರಿ ಕಡಕೊಂಡ ಬೆಟ್ಟಿನ ಕಟ್ಟಿ ಕೆಳಗ ಓ ಏನು ಒಳ್ಳೆಯದು ಮಿತ್ರ ಸಂಗಣ ಹಾ ನೀ ಹೇಳಿದ ಮಾತು ಏನು ತಿಳಿಬಂದಲ್ಲ ಹಾ ಚಂದವಾಗಿ ಹೇಳುತ್ತಲಾಗು ಮಿತ್ರ ಸಂಗಣ ಹೌದಲ್ಲ ಮಿತ್ರ ಬಾಣ ಹಾ ಅವಳ ತೋರ್ ಬಡಿ ನೋಡ್ಬೇಕಾದ್ರ ಹೌದು ಗೆಳೆಯ ಬಾಳೆ ದಿಂಡಿನಂತ ಕಷ್ಟಗಳೇ ಹಾ ಅವಳ ಕಣ್ಣು ಹಬ್ಬ ನೋಡ್ಬೇಕಾದ್ರ ಹಾ ಕಾಮಣ್ಣ ಬಿಲ್ಲಿನಂತೆ ಕಾಣಿಸ್ತಿರು ಹೌದು ಗೆಳೆಯ ಅವಳು ನೋಡ್ಬೇಕಾದ್ರ ಹಾ ಅವಳು ಹಲ್ಲು ನೋಡ್ಬೇಕಾದ್ರೆ ದಾಮಿ ಬೀಜಂತೆ ಕಾಣಿಸ್ತೀಯ ಒಳ್ಳೇದು ಗೆಳೆಯ ಮುಂದೆ ಏನಾಯ್ತು ಬಾಣ ಹಾಕಿ ತುಟಿಗಳ ನೋಡ್ಬೇಕಾದ್ರ ಹಾ ಪಾಂಡೆ ಹಣ್ಣಂತೆ ಕಾಣಿಸ್ತಿದ್ವು ಗೆಳೆಯ ಹೌದು ಗೆಳೆಯ ಮಿತ್ರ ಬಾಣ ಹಾಕಿ ಎದೆ ಮೇಲೆ ಕುಜಿಗಳ ನೋಡ್ಬೇಕಾದ್ರ ಹಾ ತೇಟ್ ಕಿಲಮಿ ಹಣ್ಣಂತೆ ಕಾಣಿಸ್ತು ಗೆಳೆಯ ಹೌದು ಹೌದು ಗೆಳೆಯ ಮಿತ್ರ ಬಾಣ ಹಾ ಕಣ್ಣಾರ ಕಂಡ ಹೌದು ಹೌದು ಸೋದ್ದ ಕಾಮಣ್ಣ ಹೊಂಡ ಹಾ ರಥದೇವಿ ಕೂತಿದ್ದ ಗೆಳೆಯ ಹೌದು ಗೆಳೆಯ ಅಕ್ಕಿನ ನೋಡಿ ಕಬರ್ ಹಾರಿ ಹಾ 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 ಕಟ್ಟಿ ಮೇಲೆ ತಳಗ ಬಿದ್ದ ಹಾ ಕಟ್ಟಿ ನನ್ನ ಮೇಲೆ ಬಿದ್ದ ಹಾ ಗೆಳೆಯ ಮಣಕಾಯಿ ನೋಡು ಗೆಳೆಯ ಮಣಕಾಯಿ ನೋಡು ಮಿತ್ರ ಸಂಗಣ ಎಂತ ಹುಚ್ಚಿದ್ಯೋ ಮಾರಯ್ಯ ನೀನು ಯಾಕೋ ಮಿತ್ರ ಬಾಣ ಮಿತ್ರ ಸಂಗಣ ಹಾ ಮಣಕಾಯಿ ನೋಡಂತ ಹೇಳಿ ಹಾ. ಮಣಕಾಲ್ ತೋರಿಸ್ತಿ ಗೆಳೆಯ ಹಾ ಮಣಕಾಲ್ ನೋಡಂತ ಹೇಳಿ ಹಾ. ಮಣಕಾಯಿ ತೋರಿಸ್ತಿ ಗೆಳೆಯ ಹಾ ಈಗ ಬಂದು ನನಗೆ ಹೇಳು ಬಂದು ಹೋ ಗೆಳೆಯ ಮಿತ್ರ ಬಾಣ ಹಾ ಹಾ ನನ್ನೆಲ್ಲ ಗೆಳ್ತಾಳ ಬೇಕಾದ್ರ ಹಾ ಬೇಗನೆ ಅಕ್ಕಿ ಮನೆಗೆ ಹೋಗಿ ಹೌದು ಗೆಳೆಯ ಕೂರ್ಣಗುರು ತನ್ನ ಕೇಳ್ಕೊಂಡ ಬರುವಂತ ನಾವು ಗೆಳೆಯ ಹಾ ಅರಿವಿ ಕೊಡಿಸಿ ಹಾ ಒಂದು ತಾಸಾಗಿಲ್ಲ ಗಳಿಗೆಗಿಲ್ಲ ಹಾ ಈಗ ಬಂದು ನನಗೆ ಹೇಳು ಮಾಡೋದು ಹೋ ಗೆಳೆಯ ಮಿತ್ರ ಬಾಣ ಹಾ ಮಿತ್ರ ಬಾಣ ಹಾ ಕುಂಟಲ್ತಾನ ಅಲ್ಲೋ ಗೆಳೆಯದ ಹಾ ಮತ್ ಏನಂತಾರ ಗೆಳೆಯ ಮಿತ್ರ ಬಾಣ ಹಾ ಒಂದ್ ಊರಾಗ ಒಂದ್ ಹೆಣ್ಣು ಬೇಕಯ್ಯ ಹಾ ಒಂದ್ ಊರಾಗ ಒಂದ್ ಗಂಡ್ರ ಬೇಕಯ್ಯ ಹೌದ ಎರಡನ್ನು ಕೂಡಿ ನೀ ಜೈಟ್ ಮಾತಾಡ ಆದ್ರ ಹಾ ಇದೊಂದ ದೋಸ್ತಿ ಮಾತು ನೋಡ್ಗೆಯ ಮಿತ್ರ ಸಂಗಣ ಹಾ ಮುಂದಾರ ಹೇಳத்துல ಕೇಳ ಮಿತ್ರ ಬಹಳ ಚಂದವಾಗಿ ಹೇಳ್ತ ನಾವು
ಯಾಕೋ ಚಿಂತಿಯ ಬೇಡೋ ಜೀವದ ಗೆಳೆಯ ಯಾಕೋ ಚಿಂತಿಯ ಬೇಡೋ ಯಾಕೋ ಚಿಂತಿಯ ಬೇಡೋ ಜೀವದ ಗೆಳೆಯ ಯಾಕೋ ಚಿಂತಿಯ ಬೇಡೋ ವಾದಾಳು ಯಾವ ಕಡೆ ಹೇಳಕೋ ಲಘು ಮಾಡಿ ವಾದಾಳು ಯಾವ ಕಡೆ ಹೇಳಕೋ ಲಘು ಮಾಡಿ ಯಾಕೋ ಚಿಂತಿಯ ಬೇಡೋ ಜೀವದ ಗೆಳೆಯ ಯಾಕೋ ಚಿಂತಿಯ ಬೇಡೋ ಶಂಕರನ ಪಾದ ಹಿಡಿ ಹೋಗ್ತೀನೋ ಜರ ತಡಿ ಶಂಕರನ ಪಾದ ಹಿಡಿ ಹೋಗ್ತೀನೋ ಜರ ತಡಿ ಯಾಕೋ ಚಿಂತಿಯ ಬೇಡೋ ಜೀವದ ಗೆಳೆಯ ಯಾಕೋ ಚಿಂತಿಯ ಬೇಡೋ ಗೆಳೆಯ ನಾ ಹೇಳಿದ ಮಾತು ನಿನಗಾರ ಗೊತ್ತಾಯ್ತೇನು ಹಣ ಹಾ ನೀ ಹೇಳಿ ಮಾತು ನನಗೆ ತಿಳಿದಲ್ಲ ಹಾ ಚಂದವಾಗಿ ಹೊಡೆದು ಹೇಳುತ್ತ ನನಗೂ ಮಿತ್ರ ಸಗಣ ಹಾ ನೀ ಎಲ್ಲ ಹೋಗಂತಿ ಕರೆ ಗೆಳೆಯ ಹಾ ಆಕೆ ಯಾವ ಕಡೆ ಹೋದ್ಲು ಹಾ. ಯಾವ ಒಳ್ಳೆಗಿರ್ತಾಳು ಹಾ ಇಟ್ಟೆಲ್ಲ ಪಕ್ಕ ಕೂಣ ಗುರ್ತ ಹೇಳಿದಂಗ ಆದ್ರ ಹಾ ನಾನಾರು ಹೋಗಿ ಬರ್ತೀನಿ ನೋಡಿ ಗೆಳೆಯ ಮತ್ತ ಹಣ ಹಾ ಸೀದಾ ನಾಟಕ ಗಾಡಿ ಬಿಟ್ಟು ಹೋಗ್ಬೇಕಿಲ್ಲ ಹೌದೌದ ಆ ಬಳಿಗಾರ ಉಣ್ಯಾಗ ಹಾ ಪರಾಮಳಾಕಿ ಕೂಡಿ ಹಾ ಬಳಿ ಹಿಡ್ಕೊತಿರ್ತಾಳ ಗೆಳೆಯ ಹೌದ್ ಗೆಳೆಯ. ಅಕ್ಕಿ ದಾರಿ ಆಟ ಗಟ್ಟಿ ಹಾ ಅಕ್ಕಿ ಮನಸ್ಸನ್ನು ಹೊಡಿಸಿ ಹಾ ಅಕ್ಕಿ ಕೂಣ ಗುರ್ತಾಳು ಕೇಳ್ಕೊಂಡ್ ಬರುತ್ತೆ ನಾವು ಮಿತ್ರ ಸಗಣ ಹಾ. ಹೊಕ್ಕಲ್ ಹೋಗಿ ಗೆಳೆಯ ಮೆತ್ತ ಭಾಳ ಬೇಗನೆ ಹೋಗಿ ಬರುತ್ತೆ ನಾವು ಗೆಳೆಯ ಅಡ್ಡಲ್ ಕಣ್ಣಿ ಹರ್ಕೋಬೇಡ ಹೊಕ್ಕಲ್ ಹೋಗಿ ಗೆಳೆಯ ಹೋಗಿ ಬರ್ತು ನನ್ನ ಪ್ರೀತಿಯನ್ನಾದ ಹಳೆಯಣ್ಣದಂತ ಲಕ್ಕಪ್ಪ ಬಾಳಪ್ಪ ಹುಂಚಿಕಟ್ಟಿ ಆ ಮಾವನ ಪ್ರೀತಿ ನೋಡಿ ಹಣದಿಂದ 1,000 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾನೆ ಅವಾಗ ನಮ್ಮ ಲಕ್ಷ್ಮೀದೇವಿ ನಾನು ಇಟ್ರಾಯ ಅವ್ರಿಗೆ 8,000 ರೂಪಾಯಿ ಕೊಟ್ಟು ಕಾಪಾಡಲ್ಲ ಅಂತೇಳಿ ಈ ಹಣವನ್ನು ಸ್ವೀಕಾರ ಮಾಡುತ್ತೇನೆ. ನನ್ನ ತಮ್ಮನಂತ ಗೋಪಾಲ್ ತವಾರ್ ಅಣ್ಣನ ಪ್ರೀತಿಯನ್ನು ನೋಡಿ ಅವ 500 ರೂಪಾಯಿ ಕೊಟ್ಟಿರ್ತಾನೆ. 500 ಅಲ್ಲ 5,000 ಅಂತ ತಿಳಿದು ನಾನು ಅವಾಗ ಗಡದ ಕ್ರಮ ಅವಾಗ 8,000 ರೂಪಾಯಿ ಕೊಟ್ಟು ಕಾಪಾಡಲ್ಲ ಅಂತೇಳಿ ನಾನು ಈ ರೊಕ್ಕವನ್ನು ಸ್ವೀಕಾರ ಮಾಡುತ್ತೇನೆ. ಸಣ್ಣ ಸಿದ್ದಪ್ಪ ಸೂರಣ್ಣವ್ರ ಅವರು ನಾವು ಅಲ್ಪ ನೋಡಿ 500 ರೂಪಾಯಿ ಕಾಣಿಕೆ ಕೊಟ್ಟಿರ್ತಾರ. ಅವರಿಗೆ ನನ್ನ ಬೀರಲಿಂಗೇಶ್ವರ ಡೆಂಗಿ ಸಿದ್ದೇಶ್ವರ 8,000 ರೂಪಾಯಿ ಕೊಟ್ಟು ಕಾಪಾಡಲ್ಲ ಅಂತೇಳಿ ನಾನು ಹಣವನ್ನು ಸ್ವೀಕಾರ ಮಾಡುತ್ತೇನೆ. ಹಲೋ ಈಗ ಎಲ್ಲಪ್ಪಣ್ಣ ಜಡ್ಗಾಪ್ಗಳ ಎಲ್ಲಪ್ಪಣ್ಣ ಜಳಗಾಬು ಇವರು 100 ರೂಪಾಯಿ ಕೊಟ್ಟಿರ್ತಾರೆ. 100 ರೂಪಾಯಿ ಎಲ್ಲ 1,000 ಅಂತ ತಿಳಿದು ಅವ್ರಿಗೆ ದೇವ್ರ 8,000 ರೂಪಾಯಿ ಕಾಪಾಡಲ್ಲ ಈ ರೂಪಾಯಿಯನ್ನು ಸ್ವೀಕಾರ ಮಾಡುತ್ತೇನೆ. ನಾ ತುಂಬಾ ಅವ್ರನ್ನ ಯಾರ್ದ್ರಿ ಯಾರ್ದು ಹಲೋ ಈಗ ಏನೋ ಒಂದ ಬಾಳೆಲ ಪಾತ್ರ ಮಾಡಿದಕ್ಕಾಗಿ ಎಲ್ಲಪ್ಪನ